ಹೇ ಗೈಸ್, ಮಕ್ಕಳಿಗೆಲ್ಲ ಯು ಎಸ್ ಅಲ್ಲಿ ಸ್ಪ್ರಿಂಗ್ ಬ್ರೇಕ್ ಇದೆ ಇವಾಗ. ಸೊ 10 ದಿನ ಆಲ್ಮೋಸ್ಟ್ ಸ್ಕೂಲ್ ರಜಾ ಇದೆ. ಸೊ ಅವ್ರಿಗೇನು ತುಂಬಾ ಖುಷಿ, ಬಟ್ ನಮಗೆ ಅದು ಒಂದು ಏನೋ ಟೆನ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಇದು ಒಂದು ಲಾಂಗ್ ವೆಕೇಶನ್ ಅಲ್ವಾ, ಏನಾದರೂ ಸಮ್ಮರ್ ಕ್ಯಾಂಪಿಗೆ ಕಳ್ಸೋಣ ಅಂತ ಅನ್ನೋದಕ್ಕೆ. ಸೊ ಅವ್ರನ್ನ ತುಂಬಾ ಎಂಗೇಜಿಂಗ್ ಆಗಿ ಇಡಬೇಕಾಗುತ್ತೆ. ಎನಿವೇಸ್ ಇಟ್ಸ್ ಎ ಪಾರ್ಟ್ ಆಫ್ ಪೇರೆಂಟಿಂಗ್, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ಬೋದು, ನಮ್ಮ ಮನೆ ಪಕ್ಕನೇ ಫೈರ್ ಟ್ರಕ್ ಮತ್ತು ಆ್ಯಂಬುಲೆನ್ಸ್ ಕಾಣಿಸ್ತಾ ಇದೆ. ನಮ್ಮ ಮನೆ ನೈಬರಲ್ಲಿ ಇರೋಂಥ ಒಬ್ಬ ಗ್ರ್ಯಾಂಡ್ ಮಾಗೆ ತುಂಬಾ ಹುಷಾರಿರಲಿಲ್ಲ. ಅವರು 90+ ಇದ್ದಾರೆ. ಒಂದು 4 ದಿನದಿಂದ ಊಟ ಮಾಡಿರಲಿಲ್ಲ. ಹಾಗಾಗಿ ER ಕರ್ಕೊಂಡು ಹೋಗಿದ್ರು. 1-2 ದಿನ ಅಲ್ಲಿ ಅಡ್ಮಿಟ್ ಆಗಿ ಈಗ ಬಂದಿದ್ದಾರೆ. ಈಗ ಪರವಾಗಿಲ್ಲ, ಹುಷಾರಾಗ್ತಾ ಇದ್ದಾರೆ. ನೋಡ್ಬೋದು, ಸ್ಪ್ರಿಂಗ್ ಸೀಸನ್ ಇರೋದ್ರಿಂದ ಏನೋ ತುಂಬಾ ಚೆನ್ನಾಗಿ ಚೆರಿ ಬ್ಲಾಸಮ್ ಟ್ರೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ವೆದರು ಚೆನ್ನಾಗಿರೋದ್ರಿಂದ ಈಗ ಯೂಶ್ವಲಾಗಿ ಸ್ವಲ್ಪ ಮಕ್ಕಳನ್ನೆಲ್ಲ ಈವ್ನಿಂಗ್ ಪ್ಲೇ ಗ್ರೌಂಡ್ಗೆ ಇಲ್ಲ ಅಂತಂದರೆ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗಿರ್ತೀನಿ. ಮನೆಯಲ್ಲಿ ಸ್ವಲ್ಪ ಬುಕ್ ರೀಡಿಂಗ್ ಮಾಡಿಸೋದಾಗಿರ್ಬೋದು. ಹಾಗೆಯೇ ನನ್ನ ಟಾಡ್ಲರ್ ಕಿಡ್ಗಂತೂ ಸ್ವಲ್ಪ ಹೇಳ್ಕೊಡೋದಿರುತ್ತೆ. ಸೊ ಹಾಗಾಗಿ ಫಂಕ್ಷನಲ್ ಟಾಯ್ಸ್ ತೊಗೊಂಡು ಅವಳಿಗೆ ಎಂಗೇಜ್ ಮಾಡ್ತಾ ಇರ್ತೀನಿ. ಈ ಟೈಮಲ್ಲಿ DC ಹೋದರೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.